ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಮೋದಿ ಟೀಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಮೋದಿಗೆ ಬಿಜೆಪಿ ಐಟಿ ಸೆಲ್ ಮಾಹಿತಿ ನೀಡುತ್ತೆ. ಅದರ ಬದಲು ಸ್ವಲ್ಪ ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ ಮುಸ್ಲಿಂ ಲೀಗ್ ಜೊತೆ ಮೈತ್ರಿ ಸರ್ಕಾರ ಮಾಡಿದ್ಯಾರು. ಪ್ರಧಾನಿ ಮೋದಿ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಂತಹ ರೀತಿ ಇದು. ಮೋದಿಗೆ ಬಿಜೆಪಿ ಐಟಿ ಸೆಲ್ ಮಾಹಿತಿ ಕೊಡುತ್ತೆ. ಅದರ ಬದಲು ಸ್ವಲ್ಪ ಪುಸ್ತಕ ಓದಿದ್ರೆ ಗೊತ್ತಾಗ್ತಿತ್ತು ಮುಸ್ಲಿಂ ಲೀಗ್ ಜೊತೆ ಮೈತ್ರಿ ಸರ್ಕಾರ ಮಾಡಿದ್ಯಾರು. ಬಿಜೆಪಿ ಆರ್ಎಸ್ಎಸ್ ಹಿಂದೂ ಮಹಾಸಭಾ ಮೈತ್ರಿ ಸರ್ಕಾರ ರಚಿಸಿದ್ರು. ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬಂದು 10 ವರ್ಷ ಆಯಿತು. ಇನ್ನೂ ಪ್ರಚಾರಕ್ಕೆ ನಿಮಗೆ ಮುಸ್ಲಿಂ ಲೀಗ್ ಬೇಕಾ? ಪ್ರಧಾನಿ ಮೋದಿ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಈ ರೀತಿ ತಿರುಗೇಟು ಕೊಟ್ಟಿದ್ದಾರೆ. ಕೈ ಪ್ರಣಾಳಿಕೆ ಮುಸ್ಲಿಂ ಲೀಗ್ನ ಅಚ್ಚು ಅಂತ ಏನು ಪ್ರಧಾನಿ ಮೋದಿಯವರು ಟೀಕಿಸಿದ್ರು, ಅದನ್ನ ಪ್ರಿಯಾಂಕ್ ಖರ್ಗೆ ಈ ರೀತಿ ತಿರುಗೇಟು ಕೊಟ್ಟಿದ್ದಾರೆ. कांग्रेस की एक बहुत बड़ी सच्चाई कांग्रेस को बेनकाब करने वाला एक घोषणा पत्र है. आप देखिए हर पन्ने पर भारत के टुकड़े करने की बू आ रही है. कांग्रेस के घोषणा पत्र में वही सोच झलकती है जो सोच आजादी के समय मुस्लिम लीग में थी. ಮೋದಿ ಅವರಿಗೂ ಕೂಡ ಇನ್ಫಾರ್ಮೇಶನ್ ಅವ್ರ ಐಟಿ ಸೆಲ್ ಅವ್ರು ಕೊಡ್ತಾ ಇದ್ದಾರೆ. ಸ್ವಲ್ಪ ಪುಸ್ತಕ ಓದ್ಬಿಟ್ರೆ ಅವರಿಗೂ ಗೊತ್ತಾಗ್ತದೆ. ಬಿಜೆಪಿ ಆರ್ಎಸ್ಎಸ್ ಮತ್ತು ಹಿಂದೂ ಮಹಾಸಭಾ ಮುಸ್ಲಿಂ ಲೀಗ್ ಅವ್ರ ಜೊತೆ ನಾರ್ತ್ ವೆಸ್ಟರ್ನ್ ಫ್ರಂಟಿಯರ್ ಸಿಂಧು ಪಂಜಾಬ್ನಲ್ಲಿ ಗೌರ್ಮೆಂಟ್ ನಡೆಸಿದ್ದಾರೆ. ಕೋಲೇಷನ್ ಗೌರ್ಮೆಂಟ್ ಇವರು ಮುಸ್ಲಿಂ ಲೀಗ್ ಜೊತೆ. ಆಮೇಲೆ 10 ವರ್ಷ ಆಗಿದೆ ಅಪ್ಪ. 10 ವರ್ಷ ಆದ್ರೂ ಕೂಡ ಇನ್ನ ನಿಮಗೆ ಮುಸ್ಲಿಂ ಲೀಗ್ ಬೇಕಾ? ನಿಮಗೆ ಪ್ರಚಾರಕ್ಕೆ 10 ವರ್ಷ ಆಗಿದೆ. ಇನ್ನೂ ಕೂಡ ಹಿಂದೂ ಮುಸ್ಲಿಂ ಅನ್ನೋ ವಿವಾದಗಳನ್ನ ತಂದ್ಬಿಟ್ಟು ನೀವು ವೋಟ್ ತಗೋಬೇಕಾ? 10 ವರ್ಷದಲ್ಲಿ ನೀವೇನ್ ಮಾಡಿದ್ದೀರಾ ಹೇಳಿ? ಅದ್ರ ಬಗ್ಗೆ ಮಾತಾಡಕ್ ತಯಾರಿಲ್ಲ. ಇನ್ನಾನು ಜಿನ್ನಾ ಮುಸ್ಲಿಂ ಲೀಗು ಅವು ಇವು ಅಷ್ಟೇ. ಫಾರ್ ಬಿಜೆಪಿ ಕೈಂಡ್ ಇನ್ಫಾರ್ಮೇಶನ್ ನಮ್ಮ ದೇಶ ವಿಭಜನೆ ಆಗಬೇಕು ಅಂದ್ಬಿಟ್ಟು ಫಸ್ಟ್ ಪ್ರಸ್ತಾವನೆ ಇಟ್ಟಿದ್ದೆ ವೀರ್ ಸಾವರ್ಕರ್. ಇತಿಹಾಸದ ಪುಟ ತೆಗೆದು ನೋಡ್ಬಿಡ್ಲಿ ಮೋದಿ ಅವರು. ನಾನು ಚಾಲೆಂಜ್ ಕಟ್ತೀನಿ ಇದು ಬೇಕಿದ್ರೆ. ಮೋದಿ ಸರ್ಕಾರದಿಂದ ಕನ್ನಡಿಗರು ಯಾವುದೇ ನಿರೀಕ್ಷೆ ಇಟ್ಕೋಬಾರ್ದು. ಬರೇ ಕನ್ನಡಿಗರ ಓಟು ನೋಟು ಬೇಕು ಅವರಿಗೆ ಸರ್ಕಾರ ನಡೆಸಲಿಕ್ಕೆ. ಉದ್ಯೋಗ ಸೃಷ್ಟಿ ಮಾಡೋದು ನಾವು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದು ನಾವು, ತೆರಿಗೆ ಕೊಡೋದು ನಾವು, ಐಟಿ ಕೊಡೋದು ನಾವು. ನಮಗೇನ್ರಿ ವಾಪಸ್ ಬರ್ತಾ ಇದೆ? 100 ರೂಪಾಯಿ ನಾವು ಕಟ್ಟಿದ್ರೆ ನಮಗೆ ಕನ್ನಡಿಗರಿಗೆ ಬರ್ತಾ ಇರೋದು 13 ರೂಪಾಯಿ ಅಷ್ಟೇ. ಅದೇ ಬಿಹಾರ್ನಲ್ಲಿ ಯಾರಾದರೂ 100 ರೂಪಾಯಿ ತೆರಿಗೆ ಕಟ್ಟಿದ್ರೆ ಅವ್ರಿಗೆ ಹೋಗ್ತಾ ಇರೋದು 900 ಚಿಲ್ಲರೆ. ಉತ್ತರ ಪ್ರದೇಶನಲ್ಲಿ ಯಾರಾದರೂ ಒಬ್ಬರು 100 ರೂಪಾಯಿ ತೆರಿಗೆ ಕೊಟ್ಟರೆ ಅವ್ರಿಗೆ ಹೋಗ್ತಾ ಇದ್ರು 333 ರೂಪಾಯಿ. ಅವ್ರಿಗೆ ಕೊಡಿ ಬೇಡ ಅಂತ ಇಲ್ಲ, ಆದರೆ ಕನ್ನಡಿಗರಿಗೆ ಯಾಕೆ ಇಷ್ಟ ಅನ್ಯಾಯ? 13 ರೂಪಾಯಿ ಸರ್, ನೀವೇನು ಕಷ್ಟಪಟ್ಟು ದುಡ್ದುಬಿಟ್ಟು ಕೊಡ್ತಾ ಇದ್ರಲ್ಲ 100 ರೂಪಾಯಿ, ನಿಮ್ಗೆ ಬರ್ತಾ ಇರೋದು 13 ರೂಪಾಯಿ ಅಷ್ಟೇ. ಇನ್ನು ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಪ್ರಧಾನಿ ಮೋದಿ ಟೀಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಇದ್ದರೂ ಕೂಡ ಮೋದಿಗೆ ತಿರುಗೇಟು ನೀಡಲಾಗಿದೆ. ದೇಶವನ್ನ ಒಗ್ಗಟ್ಟಿನಿಂದ ಉಳಿಸಿದ್ದು ಗಾಂಧಿ ಕುಟುಂಬ. ದೇಶವನ್ನ ಒಗ್ಗಟ್ಟಿನಿಂದ ಉಳಿಸಿದ್ದು ಗಾಂಧಿ ಕುಟುಂಬ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ರೀತಿ ತಿರುಗೇಟು ಕೊಟ್ಟಿದ್ದಾರೆ. ದೇಶವನ್ನ ಒಗ್ಗಟ್ಟಿನಿಂದ ಉಳಿಸಿದ್ದು ಗಾಂಧಿ ಕುಟುಂಬ. ಪ್ರಧಾನಿ ಮೋದಿಗೆ ಇದು ಗೊತ್ತಿಲ್ಲ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಹೀಗಾಗಿ ಜನರಲ್ಲಿ ಗೊಂದಲ ಮೂಡಿಸ್ತಾ ಇದ್ದಾರೆ. ದೇಶಕ್ಕೆ ದಕ್ಷಿಣ ಭಾರತದ ಕೊಡುಗೆ ಬೆಲೆ ಮೋದಿಗೆ ಇನ್ನೂ ಕೂಡ ತಿಳಿದಿಲ್ಲ. ನಮ್ಮ ಪ್ರಣಾಳಿಕೆ ಜಾತ್ಯತೀತ ತತ್ವದಿಂದ ಕೂಡಿದೆ. ಕಾಂಗ್ರೆಸ್ ಪಕ್ಷ ಮತ್ತು ಗಾಂಧಿ ಕುಟುಂಬ ದೇಶವನ್ನ ಒಗ್ಗಟ್ಟಿನಿಂದ ಉಳಿಸಿದೆ. ದೇಶಕ್ಕೆ ದಕ್ಷಿಣದ ಕೊಡುಗೆಯ ಬೆಲೆ ಪ್ರಧಾನಿಗೆ ತಿಳಿದಿಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. Party is the country's strength. Congress party has seen that always the country is united. When Congress party and the Gandhi family has kept the country also united. Mr. PM doesn't know the value of the South contributing to the country. So he is just trying to create a confusion in the minds of the public because people of South, they doesn't vote him. They doesn't like the ideology. The entire South Indians are spread all over the world. They are very intelligent people, hard-working people, and he is trying to create a separate issue. In our whatever the manifesto is there, it is a manifesto with a secular ideology. So that is why our manifesto has come out. It is a manifesto which is looking at the growth of every common man. Every common man, individual problem has been looked into it. So he is feeling jealous. He could not come out with his manifesto.
whatever we have come out. Because we are first to save this country. We are first to sort out the problem of the people. We look at the livelihood of the people. That is what our strength is. ಇನ್ನು ವಿತ್ತ ಸಚಿವೆ ನಿರ್ಮಲಾ ಕೂಡ ಸುಳ್ಳು ಹೇಳ್ತಿದ್ದಾರೆ. ನಿರ್ಮಲಾ ಕರ್ನಾಟಕದ ಜನರ ದಾರಿ ತಪ್ಪಿಸ್ತಿದ್ದಾರೆ. ವಿತ್ತ ಸಚಿವೆ ನಿರ್ಮಲಾ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಕರ್ನಾಟಕದ ಜನರ ದಾರಿ ತಪ್ಪಿಸ್ತಿದ್ದಾರೆ ನಿರ್ಮಲಾ ಸೀತಾರಾಮನ್. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಬರ ಪರಿಹಾರ ವಿಳಂಬಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಅಂತಿದ್ದಾರೆ. ಸಿಎಂ ಕಂದಾಯ ಸಚಿವರು ಅಮಿತ್ ಅವರನ್ನ ಭೇಟಿಯಾಗಿದ್ದೇಕೆ? ಬರ ಪರಿಹಾರ ನೀಡಿ ಅಂತ ಅವರನ್ನ ಭೇಟಿಯಾಗಿದ್ದಲ್ವಾ? ಇನ್ನು ಈ ಸಂದರ್ಭ ಜೈಶಾ ಬಳಿ ಐಪಿಎಲ್ ಟಿಕೆಟ್ ಕೇಳೋಕೆ ಭೇಟಿಯಾಗಿದ್ವಾ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬಹುಶಃ ಫೈನಾನ್ಸ್ ಮಿನಿಸ್ಟರ್ ಅವರು ಬೇಕಂತ ದಾರಿ ತಪ್ಪಿಸ್ತಾ ಇದ್ದಾರೆ, ಅಮಿತ್ ಶಾ ಅವ್ರು ತಪ್ಪಿಸ್ದಂಗೆ. 23ನೇ ಸೆಪ್ಟೆಂಬರ್ 23ಕ್ಕೆ ನಾವು ICMT ಅವರ ಸಮೀಕ್ಷೆ ಅಂದರೆ ಕೇಂದ್ರದ ತಂಡದ ಸಮೀಕ್ಷೆಯನ್ನು ನಾವು ಅವ್ರಿಗೆ ಸಬ್ಮಿಟ್ ಮಾಡಿದ್ದೀವಿ. ಅದಾದಮೇಲೆ ಯೂನಿಯನ್ ಕ್ಯಾಬಿನೆಟ್ ಸೆಕ್ರೆಟರೀಸಿಗೆ ಕೃಷ್ಣ ಬೈರೇಗೌಡರು, ಚೆಲುವರಾಯಸ್ವಾಮಿ ಅವರು ನಾನು ಹೋಗಿ ಭೇಟಿಯಾಗಿ ಬಂದಿದ್ದೀವಿ. ಅದಾದ ನಂತರ ಮುಖ್ಯಮಂತ್ರಿಗಳು, ಫೈನಾನ್ಸ್ ಮಿನಿಸ್ಟರು ಅಮಿತ್ ಶಾ ಅವರಿಗೆ ಹಾಗೂ ನಮ್ಮ ಪ್ರಧಾನಮಂತ್ರಿಗೆ ಭೇಟಿಯಾಗಿ ಬಂದಿದ್ದಾರೆ. ಅವೆಲ್ಲ ಸುಳ್ಳ? ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಅವರ ಒಂದು ಮಿನಿಟ್ಸ್ ಆಫ್ ದ ಮೀಟಿಂಗ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿರೋದು, ಕರ್ನಾಟಕ ಸರ್ಕಾರದ ಬರ ನಿರ್ವಹಣೆ ಏನು ಕಾರ್ಯಗಳಿವೆ ಅದು ಭಾಳ ಚೆನ್ನಾಗಿದೆ, ಅವ್ರ ಮಾನದಂಡಗಳು ಏನು ಹಾಕ್ಕೊಂಡಿದ್ದಾರೆ ಭಾಳ ಚೆನ್ನಾಗಿದೆ, ಇದು ಕರ್ನಾಟಕ ಮಾಡೆಲನ್ನು ಇಡೀ ರಾಷ್ಟ್ರಕ್ಕೆ ಅಳವಡಿಸ್ಕೋಬೇಕು ಅಂತ ಅವ್ರು ಹೇಳಿದ್ದಾರೆ. ಅದೆಲ್ಲ ಸುಳ್ಳ? ಇದೆಲ್ಲ ನಮ್ಮ ದಾಖಲೆಗಳಲ್ಲ, ಕೇಂದ್ರ ಸರ್ಕಾರದ ದಾಖಲೆ. ಯಾರು ಸಿದ್ದರಾಮಯ್ಯ ಸಾಹೇಬರು ಹೋಗಿ ಪ್ರೈಮ್ ಮಿನಿಸ್ಟರಿಗೆ ಭೇಟಿಯಾದಾಗ ಏನು ಖಾಲಿ ಕೈನಲ್ಲಿ ಹೋಗಿದ್ರು? ಇದೇ ಮೆಮೊರಾಂಡಮ್ ತಾನೇ ತಗೊಂಡೋಗಿ ಕೊಟ್ಟಿರೋದು. ನಿರ್ಮಲಾ ಸೀತಾರಾಮನ್ ಅವರಿಗೆ ಭೇಟಿಯಾದಾಗ ಖಾಲಿ ಕೈನಲ್ಲಿ ಹೋಗಿದ್ರ? ಇದೇ ಕೇಂದ್ರದ ತಂಡದ ಒಂದು ಮೆಮೊರಾಂಡಮ್ ತಾನೇ ತಗೊಂಡೋಗಿರೋದು. ಅಮಿತ್ ಶಾ ಅವರಿಗೆ ಕೊಟ್ಟಾಗ ಏನು ಖಾಲಿ ಕೈಗೆ ಹೋಗಿದ್ರ? IPL ಟಿಕೆಟ್ ಕೇಳಕ್ಕೆ ಹೋಗಿದ್ರ ಅವರು ಜೈಶಾ ಹತ್ರ? ಏನು ಇದು? ದಿಸ್ ಈಸ್ ಔಟ್ರೈಟ್ ಆಗಿ ಸುಳ್ಳು ಹೇಳ್ತಾ ಇದ್ದಾರಲ್ಲ ಇದು ಇಲ್ಲಿ ಬಂದು.